ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಯ ಗುಳಂಬ ಮಾಡೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು 2 ಮಾವಿನಕಾಯಿಯನ್ನು ತಗೊಂಡು ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಮಾವಿನಕಾಯಿ ಸೀಸನಲ್ಲಿ ಈ ಥರ ಸ್ವೀಟ್ ಗುಳಂಬವನ್ನು ಮಾಡಿ 6 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಬಂದ್ಬಿಟ್ಟು ಚಪಾತಿ ಜೊತೆ ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬ್ರೆಡ್ಡಲ್ಲಿ ಜಾಮ್ ಥರನೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಬೆಲ್ಲವನ್ನು ಹಾಕಿದ್ದೇನೆ. ನೋಡಿ ಮಾವಿನಕಾಯಿ ತುರಿ ಎಷ್ಟಿದೆ ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಳ್ಬಾರ್ದು, ಒಂದು ಹನಿನೂ ನೀರು ಟಚ್ ಮಾಡಬಾರ್ದು, ಆ ಥರ ಮಾಡ್ಕೊಳ್ಬೇಕು. ನೀರು ಹಾಕಿದರೆ ಮತ್ತೆ ಎಲ್ಲ ಕೆಡೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನೀರು ಹಾಕ್ಕೊಳ್ಬಾರ್ದು. ಇವಾಗ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನೋಡಿ ಈ ಥರನೇ ಕೈ ಆಡಿಸ್ತಾ ಇರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಗುಳಂಬ ಚಪಾತಿ ಜೊತೆ. ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಗುಳಂಬ ಮತ್ತು ಚಪಾತಿ. ಮತ್ತು ನಾವು ಹೊರಗಡೆ ಟ್ರಿಪ್ ಹೋದಾಗೂ ತೊಗೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಇವಾಗ ಕರಗ್ತಾ ಇದೆ ನೋಡಿ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವಾಗ ಬೆಲ್ಲ ಕರಗಿದೆ ನೋಡಿ. ನೋಡಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಬೆಲ್ಲ ಎಲ್ಲ ಕರಗಾದ್ಮೇಲೆ ಒಂದು 10 ನಿಮಿಷವನ್ನು ಬೇಯೋಕ್ಕೆ ಬಿಡಬೇಕು. ನೋಡಿ ಇವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇದೆ. ತುಂಬಾ ಈಸಿ ಇದೆ ಮಾವಿನಕಾಯಿ ಗುಳಂಬ ಮಾಡೋದು. ಇವಾಗ ನೋಡಿ ಇದರಲ್ಲಿ ನಾನು 2 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಕ್ಕೊಳ್ಬೇಕು. 2 ಲವಂಗ ಮತ್ತು ದಾಲ್ಚಿನ್ನಿಯನ್ನು ಹಾಕಿದ್ದೀನಿ ಒಂದು ಸ್ವಲ್ಪ. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ನೀವು ಒಂದ್ಸಲ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ
ಈ ಥರ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ಆಗ್ತಾ ಇದೆ. ನೋಡಿ ಈ ಥರ ಆಗಬೇಕು ಗಟ್ಟಿಯಾಗಿ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವಾಗ ಆಗಿದೆ. ಮಾವಿನಕಾಯಿ ಗುಳಂಬ ಇವಾಗ ರೆಡಿಯಾಗಿದೆ ನೋಡಿ. ನೋಡಿ ಸಿಂಪಲ್ ಆಗಿ ಮಾವಿನಕಾಯಿ ಗುಳಂಬ ರೆಡಿಯಾಗಿದೆ. ನೀವು ಮಾಡಿ ತಿನ್ನಿ. Thank you all for watching.